ನಿಮಗೊಂದು ಸಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ರಹಮಾನ್. ಶ್ರಮಿಕರ ಉದ್ಧಾರಕ್ಕಾಗಿ ನಿಂತ ಜನಪದ ಜೋಗಿ, ಭಿಕ್ಷೆ ಬೇಡಿ ಜ್ಞಾನ ದೇಗುಲ ಕಟ್ಟಿದ ಕಾಯಕ ಯೋಗಿ, ವಿರುದ್ಧ ಬದುಕನ್ನೇ ಪಣಕ್ಕಿಟ್ಟ ತ್ಯಾಗಿ. ಇವರು ಶಾಲೆಗೆ ಮಾಸ್ಟರ್, ಸಮಾಜಕ್ಕೆ ಮಾಸ್ಟರ್. ಇದೇ ಹೊತ್ತಿನ ವಿಶೇಷ ನಿಮಗೊಂದು ಸಲ. ನಾನು ನನ್ನದು ಎಂಬ ಸ್ವಾರ್ಥ ಲಾಲಸೆಯಿಂದಲೇ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾನು ನನ್ನದು ಎನ್ನುವ ಬದಲು ನಾವು ನಮ್ಮವರು ಎಂದು ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವವರು ಎಲ್ಲೋ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಹೌದು, ನಾವಿವತ್ತು ತೋರಿಸಲು ಹೊರಟಿರೋದು ನಿಸ್ವಾರ್ಥದಿಂದ ಸಮಾಜ ಕಟ್ಟುವ ಕಾಯಕದಲ್ಲಿ ತೊಡಗಿರುವ ಅಂಥ ಓರ್ವ ವ್ಯಕ್ತಿಯ ಬಗ್ಗೆ. ಒಂದು ಸಮಾಜ ಪರಿವರ್ತನೆ ಮಾಡುವ, ಹೊಸ ಪೀಳಿಗೆಗೆ ಸಮರ್ಥ ಮಾರ್ಗದರ್ಶಕನಾಗುವ ಶಕ್ತಿ ಒಬ್ಬ ಶಿಕ್ಷಕನಿಗೆ ಇದೆ ಅಂತ ಇಡೀ ಸಮಾಜಕ್ಕೆ ತೋರಿಸಿದ ಓರ್ವ ಸ್ಕೂಲ್ ಮಾಸ್ಟರ್ ಬಗ್ಗೆ. ಇವತ್ತು ಡಾಕ್ಟರ್ ಅಂದ್ರೆ ಬೆಲೆ ಜಾಸ್ತಿ, ಎಂಜಿನಿಯರ್ ಅಂದ್ರೆ ಲೆವೆಲ್ ಜಾಸ್ತಿ, ಐಎಎಸ್ ಐಪಿಎಸ್ ಅಧಿಕಾರಿ ಅಂದ್ರೆ ಮರ್ಯಾದೆ ಹೆಚ್ಚು. ಅದೇ ಓರ್ವ ಸ್ಕೂಲ್ ಮಾಸ್ಟರ್ ಅಂದ್ರೆ ಸಿಗೋ ಗೌರವ ಅಷ್ಟಕ್ಕಷ್ಟೇ. ಆದ್ರೆ ನಿಮ್ಗೆ ನೆನಪಿರ್ಲಿ, ಓರ್ವ ಡಾಕ್ಟರ್, ಓರ್ವ ಎಂಜಿನಿಯರ್, ಓರ್ವ ಐಎಎಸ್ ಅಧಿಕಾರಿಯನ್ನ ಸೃಷ್ಟಿ ಮಾಡಿದ್ದು ಕೂಡ ಓರ್ವ ಸ್ಕೂಲ್ ಮಾಸ್ಟರ್. ಹೀಗಾಗಿ ಅವರೆಲ್ಲರಿಗಿಂತ ದೊಡ್ಡವರು ಈ ಮಾಸ್ಟರ್. ಎಸ್, ನಾವಿವತ್ತು ತೋರಿಸೋಕೆ ಹೋಗ್ತಾ ಇರೋದು ಈ ಸ್ಕೂಲ್ ಮಾಸ್ಟರ್ ಬಗ್ಗೆನೆ. ಹೆಸರು ರಾಮಣ್ಣ ಮೂಲಗಿ. ಜನ ಕರೆಯೋದು ರಾಮಣ್ಣ ಮಾಸ್ತರ್ ಅಂತ. ಶಿಷ್ಯರ ಪಾಲಿಗಷ್ಟೇ ಅಲ್ಲ, ಊರಿನಲ್ಲಿರೋರಿಗೆಲ್ಲ ಇವರು ಮಾಸ್ತರ್ ಆಗಿದ್ದಾರೆ. ಕಿರಿಯರು ಹಿರಿಯರೆಲ್ಲ ಇವರನ್ನ ಪ್ರೀತಿಯಿಂದ ರಾಮಣ್ಣ ಮಾಸ್ತರ್ ಅಂತಾನೆ ಕರೀತಾರೆ. ಯಾಕಂದ್ರೆ ಇವರು ಕೇವಲ ಪಾಠ ಹೇಳಿಕೊಡೋ ಮಾಸ್ತರ್ ಅಲ್ಲ, ಸಮಾಜವನ್ನ ಕಟ್ಟುವ ಮಾಸ್ತರ್, ಸಮಾಜವನ್ನ ಸರಿದಾರಿಗೆ ತರುವ ಮಾಸ್ತರ್, ಶೋಷಿತ ಸಮಾಜಕ್ಕೆ ಹೆಗಲು ಕೊಟ್ಟು ರಿಯಲ್ ಹೀರೋ ಎನಿಸಿಕೊಂಡ ಮಾಸ್ತರ್. ಅಂದ್ಹಾಗೆ ರಾಮಣ್ಣ ಮಾಸ್ತರ್ ಮೂಲತಃ ಧಾರವಾಡ ಜಿಲ್ಲೆಯ ನೂಲ್ವಿ ಗ್ರಾಮದ ಮೂಲಗಿ ಮನೆತನದಲ್ಲಿ ಜನಿಸಿದವರು. ಬಸವ್ವ ಬಸವಣ್ಣಪ್ಪ ದಂಪತಿಯ 3 ಮಕ್ಕಳಲ್ಲಿ 2ನೇಯವರು. 1ನೇ ತರಗತಿ ಓದುವಾಗಲೇ ರಾಮಣ್ಣನವರು ತಾಯಿಯನ್ನ ಕಳೆದುಕೊಳ್ತಾರೆ. ತಾಯಿ ಪ್ರೀತಿಯಿಂದ ವಂಚಿತರಾದ ರಾಮಣ್ಣ ಸೋದರ ಮಾವನ ಆಶ್ರಯದಲ್ಲಿ ವಿದ್ಯಾಭ್ಯಾಸ ಪಡಿತಾರೆ. ರಾಮಣ್ಣನವರಿಗೆ ಬಾಲ್ಯದಲ್ಲೇ ಶಿಕ್ಷಕನಾಗಬೇಕು ಅನ್ನೋ ಕನಸಿತ್ತು. ಹೀಗಾಗಿ ಬಿಎ ಬಿಎಡ್ ಮುಗಿಯುತ್ತಿದ್ದಂತೆ ತಾವು ಪ್ರಾಥಮಿಕ ಶಿಕ್ಷಣ ಪಡೆದ ಹಿರೇಬೂದಿಯಾಳ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆರಂಭಿಸುತ್ತಾರೆ. ಅದು 90ರ ದಶಕ. ರಾಯಚೂರು, ಗುಲ್ಬರ್ಗ, ಕೊಪ್ಪಳ, ಗದಗ್ ಹಾಗೂ ಬಿಜಾಪುರದಲ್ಲಿ ಬರಗಾಲ. ಜನ ಹೊಟ್ಟೆಪಾಡಿಗಾಗಿ ಉದ್ಯೋಗ ಅರಸಿ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ. ಅದೇ ಸಮಯಕ್ಕೆ ಹುಬ್ಬಳ್ಳಿಯಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆಯೊಂದು ಆರಂಭವಾಗುತ್ತೆ. ಹೀಗಾಗಿ ಉದ್ಯೋಗ ಅರಸಿ ಬಂದವರೆಲ್ಲ ಅಲ್ಲಿ ಹಮಾಲಿ ಕೆಲಸಕ್ಕೆ ಸೇರ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವ ನಮ್ಮ ಆ ಉತ್ತರ ಕರ್ನಾಟಕದ ಜನತೆಗೆ ಅಂದು ವಾಸಕ್ಕೆ ಸೂರಿರಲಿಲ್ಲ. ಗುಡಿಸಲು ಹಾಗೂ ಜೋಪಡಿ ಕಟ್ಟಿಕೊಂಡು ಬದುಕು ಸಾಗಿಸುತ್ತಿದ್ರು. ಹೊಟ್ಟೆಪಾಡಿಗಾಗಿ ಹುಬ್ಬಳ್ಳಿಗೆ ಬಂದ ಜನ ಹಮಾಲಿ ಕೆಲಸ ಮಾಡೋದ್ರಿಂದ ಹೇಗೋ ಬದುಕು ಸಾಗಿತ್ತು. ಆ ಕಾರ್ಮಿಕ ವರ್ಗದ ಜನ ಹುಟ್ಟಿದಾಗಿನಿಂದ ಸುಖವನ್ನ ಕಂಡಿರಲಿಲ್ಲ. ಶಿಕ್ಷಣದ ಬಗ್ಗೆ ಜ್ಞಾನವೂ ಇರಲಿಲ್ಲ. ಹೀಗಾಗಿ ಮಕ್ಕಳನ್ನ ಕೂಡ ಹಮಾಲಿ ಕೆಲಸಕ್ಕೆ ಸೇರಿಸ್ತಾರೆ. ಸಾಮಾಜಿಕ ಅರಿವು ಇಲ್ಲದ ಅನೇಕರು ಕುಡಿತದ ದಾಸರಾಗ್ತಾರೆ. ಬಡತನ ಮತ್ತು ಅನಕ್ಷರತೆ ತಾಂಡವವಾಡುತ್ತೆ. ಇಂಥ ಸಂದರ್ಭದಲ್ಲೇ ಹಿರೇಬೂದಿಯಾಳ ಶಾಲೆಯಲ್ಲಿದ್ದ ರಾಮಣ್ಣ ಮಾಸ್ತರ್ ಅವರನ್ನ ನಿಯೋಜನೆ ಮೇರೆಗೆ ಹುಬ್ಬಳ್ಳಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿದ್ದ ಸರ್ಕಾರಿ ಶಾಲೆಗೆ ನಿಯೋಜಿಸಲಾಗುತ್ತೆ.
ಮುಂದೆ 1993ರಲ್ಲಿ ನನಗೆ ಸರ್ಕಾರಿ ನೌಕರಿ ಸಹಶಿಕ್ಷಕ ಅಂತೇಳಿ ನೌಕರಿ ಬಂತು. ಮುಂದೆ ನಾನು ಕಲಿತ ಶಾಲೆಯಲ್ಲಿ ಕುಂದಗೋಳ ತಾಲೂಕು ಹಿರೇಬೂದಿಯಾದಾಗ ನಾನು ಮಾಸ್ತರಾಗಿ ಸೇರಿದೆ. ಮುಂದೆ ಅಲ್ಲಿಂದ ನೂಲ್ವಿಗೆ ಬಂದೆ. ನೂಲ್ವಿ ಹೆಣ್ಮಕ್ಳ ಶಾಲೆಗೆ ಬಂದ ನಂತರ ಮುಂದೆ 1999ರಲ್ಲಿ APMC ಒಳಗೆ ಒಂದು ಹೊಸ ಶಾಲೆ ತೆಗಿಬೇಕು, ಹಮಾಲರ ಮಕ್ಕಳಿಗೆ ಅವರಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ತಿಳ್ಕೊಂಡು ಸರ್ಕಾರ ಶಾಲೆ ತೆಗೀತು. ನಾನು ಅಲ್ಲಿ ನಿಯೋಜನೆ ಮೇಲೆ ಒಬ್ಬ ಶಿಕ್ಷಕನಾಗಿ ಬಂದೆ. ಅಲ್ಲಿ ಒಂದು ಬಾಡಿಗೆ ಕೋಲಿ ಒಳಗೆ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಮುಂದೆ ಮನೆಗಳಾಗಿದ್ದವು. ಮನೆಗಳಿಗೆ ನಮ್ಮ ಕಾರ್ಮಿಕ ಬಂಧುಗಳು ಯಾರೂ ಬಂದಿದ್ದಿಲ್ಲ. ಮುಂದೆ ಶ್ರಾವಣ ಮಾಸ ಬಂತು. ಅದರಲ್ಲಿ ಎಲ್ಲ ಇಲ್ಲಿ ನಮ್ಮಲ್ಲಿ ಕಾಳು ಕಡಿ ಹಮಾಲರ ಸಂಘ, ಉಳ್ಳಾಗಡ್ಡಿ ಸಂಘ ಮತ್ತು ಕಾಯಿಪಲ್ಲೆ ಮಾರ್ಕೆಟ್ ಸಂಘದವರು ಇವರೆಲ್ಲರನ್ನು ಕೂಡಿಸಿ ಅವರಿಗೆ ಹಾಡಿನ ಮೂಲಕವಾಗಿ ಮತ್ತು ಕೆಲವು ಸಾಹಿತಿಗಳಿಂದ ಕಲಾವಿದರಿಂದ ಅವರಿಗೆ ಮೋಟಿವೇಟ್ ಮಾಡಿ ಆ ಮನೆಗೆ ಬರುವಂಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಬರುವಂಗೆ ಮಾಡಿ. ಆವಾಗ ಮಕ್ಕಳೇ ಇದ್ದಿದ್ದಿಲ್ಲ. ಆವಾಗ ಇವತ್ತಿನ ದಿವಸ 150 ಮಕ್ಕಳು ನಮ್ಮಲ್ಲಿ ಬರ್ತಿದ್ದವು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ರಾಮಣ್ಣ ಮಾಸ್ತರ್ ಹುಬ್ಬಳ್ಳಿಯ APMC ಶಾಲೆಗೆ ಬಂದಾಗ ಅಲ್ಲಿ ಶಾಲೆ ಇತ್ತೇ ವಿನಃ ಸರಿಯಾದ ಶಾಲಾ ಕಟ್ಟಡವೇ ಇರಲಿಲ್ಲ. ಮಕ್ಕಳ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. ಆದ್ರೆ ಇಂದು ಅಲ್ಲಿನ ಪರಿಸ್ಥಿತಿಯೇ ಬದಲಾಗಿ ಹೋಗಿದೆ. ಏನಂದ್ರೆ ಏನೂ ಇಲ್ಲದ ಪ್ರದೇಶದಲ್ಲಿ ಇಂದು ವಿದ್ಯಾದೇವತೆ ನಲಿದಾಡ್ತಿದ್ದಾಳೆ. ಪುಟ್ಟ ಪುಟ್ಟ ಮಕ್ಕಳು ಅಕ್ಷರ ಕಲಿಯುತ್ತಾ ಭವ್ಯ ಭಾರತವನ್ನ ಕಟ್ಟುವ ಕಾಯಕವನ್ನ ಆರಂಭಿಸಿದ್ದಾರೆ. ಅಂದ್ರೆ ಇಲ್ಲಿ ಜನಕ್ಕೆ ನಾವು ಬರ್ಲಿಕ್ಕೆ ಭಯಭೀತರಾಗಿದ್ವಿ. ಆ ಥರ ಒಂದು ನಡಗಡ್ಡೆ, ಸಮುದ್ರದಲ್ಲಿ ನಡಗಡ್ಡೆ ಥರ ಇದ್ವು. ಆತ ಯಾಕಪ್ಪ ಇಲ್ಲಿ ಜೀವನ ಮಾಡೋದು, ಮೂಲಭೂತ ಸೌಕರ್ಯ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಯಾವ ಥರ ನಾವು ಇಲ್ಲಿ ಜೀವನ ಮಾಡೋದು ಅಂತೇಳಿ ನಮ್ಗೆ ಒಂಥರ ಭಯಭೀತರಾಗಿ ನಾವು ಹುಬ್ಬಳ್ಳಿ ನಗರದಲ್ಲೇ ವಾಸವಾಗಿದ್ವಿ. ಡಾಕ್ಟರ್ ರಾಮು ಮೂಲ್ಗಿ ಅವರು ಒಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಂದು ಹಂತ ಹಂತವಾಗಿ ನಮ್ಮ ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಮತ್ತು ನಮ್ಮ ಜೀವನದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಪದೇ ಪದೇ ಮಾಡ್ತಾ ಇರೋದ್ರಿಂದ ನಮಗೆ ಸಮಾಜಕ್ಕೆ ತಿಳುವಳಿಕೆ ಬಂದು, ಒಂದು ರಾಜಕೀಯ ಪ್ರಜ್ಞೆ ಬಂದು ನಾವೊಬ್ಬ ನಾಗರಿಕರಾಗಿ ಯಾವ ಥರ ಬದುಕಬೇಕನ್ನೋದು ನಮ್ಮಲ್ಲಿ ಆಶಾಭಾವನೆ ಮೂಡಿಸಿದವರು ಡಾಕ್ಟರ್ ರಾಮು ಮೂಲ್ಗಿ ಅವರು. ಇಷ್ಟೇ ಅಲ್ಲ, ಯಾರು ಹಮಾಲಿ ಮಾಡ್ತಾ ಕುಡಿದು ಹೊಡೆದಾಡ್ತಿದ್ರೋ, ಅಕ್ಷರ ಜ್ಞಾನವಿಲ್ಲದೆ ಜೋಪಡಿಯಲ್ಲಿ ವಾಸ ಮಾಡ್ತಿದ್ರೋ ಅವರೆಲ್ಲ ಇಂದು ಬದಲಾಗಿದ್ದಾರೆ. ಜೋಪಡಿಯ ಜಾಗದಲ್ಲೇ ಸುಸಜ್ಜಿತ ಮನೆಗಳು ನಿರ್ಮಾಣವಾಗಿವೆ. ಕಾರ್ಮಿಕ ವರ್ಗ ಇಂದು ವಿದ್ಯಾವಂತವಾಗಿದೆ. ತಮ್ಮ ಮಕ್ಕಳನ್ನ ಎಂಜಿನಿಯರ್ ಮಾಡಿದ್ದಾರೆ. ಉನ್ನತ ಸರ್ಕಾರಿ ಹುದ್ದೆಗಳಿಗೆ ಸೇರಿಸಿದ್ದಾರೆ. ಕೊಳಚೆ ಕೊಂಪೆಯಾಗಿದ್ದ ಜನ ಅತ್ಯುತ್ತಮವಾದ ಬದುಕನ್ನ ಬದುಕಿದ್ದಾರೆ. ಇಂದು ಇವರನ್ನ ಯಾರೊಬ್ಬರು ಹಮಾಲರು ಅಂತ ಕರೆಯುವುದಿಲ್ಲ. ಇಲ್ಲಿ ಅಂಥದ್ದೊಂದು ಬದಲಾವಣೆಯಾಗಿದೆ. ಅದಕ್ಕೆಲ್ಲ ಕಾರಣ ಓರ್ವ ಮಾಸ್ತರ್, ಅವರೇ ರಾಮಣ್ಣ ಮಾಸ್ತರ್. ಕುಡಿದು ಗಲಾಟೆ ಮಾಡುತ್ತಿದ್ದ ಜಾಗದಲ್ಲಿ ಇಂದು ವಿದ್ಯಾದೇವಿ ನೆಲೆಸಿದ್ದಾಳೆ. ಜೋಪಡಿ ಇದ್ದ ಜಾಗದಲ್ಲಿ ಸುಸಜ್ಜಿತ ಕಾಲೋನಿಯೊಂದು ತಲೆ ಎತ್ತಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿದ ಓರ್ವ ಟೀಚರ್ ಇಷ್ಟೊಂದು ಬದಲಾವಣೆಯನ್ನ ತಂದಿದ್ದು ಹೇಗೆ? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಹತ್ತು ವರ್ಷಗಳ ಹಿಂದೆ ಈ ಹಮಾಲರ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಊಹಿಸಿಕೊಳ್ಳಲು ಆಗದಂತಹ ಪರಿಸ್ಥಿತಿಯಲ್ಲಿತ್ತು. ಕನಿಷ್ಠ ಸೌಲಭ್ಯಗಳು ಇಲ್ಲದೆ ಅಂಧಕಾರದಲ್ಲೇ ತಮ್ಮ ಜೀವನ ದೂಡುತ್ತಿದ್ದ ಶ್ರಮಿಕ ಸಮುದಾಯದ ಬದುಕಲ್ಲಿ ಬೆಳಕನ್ನ ತಂದ ಕೀರ್ತಿ ರಾಮಣ್ಣ ಮಾಸ್ಟರ್ ಅವರದ್ದು. ರಾಮಣ್ಣ ಮಾಸ್ತರ್ ಹುಬ್ಬಳ್ಳಿಯ APMC ಯಾರ್ಡ್ನ ಸರ್ಕಾರಿ ಶಾಲೆಗೆ ಬಂದಾಗ ಅಲ್ಲಿನ ಸ್ಥಿತಿ ನಿಜಕ್ಕೂ ಶೋಚನೀಯವಾಗೇ ಇತ್ತು. ವಿದ್ಯಾರ್ಥಿಗಳಿಲ್ಲ, ವಿದ್ಯಾರ್ಥಿಗಳಿಗೆ ಪಾಠ ಮಾಡೋಕೆ ಸರಿಯಾದ ಕೊಠಡಿಗಳಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ರಾಮಣ್ಣ ಮಾಸ್ತರ್ ಇದ್ದ ಮಕ್ಕಳಿಗೆ ಪಾಠ ಶುರು ಮಾಡ್ತಾರೆ. ಮಳೆ ಶುರುವಾಗಿದ್ರಿಂದ ಖಾಲಿ ಬಿದ್ದಿದ್ದ APMCಯ ಹಳೆ ಕಟ್ಟಡವೊಂದರಲ್ಲಿ ಪಾಠ ಆರಂಭಿಸ್ತಾರೆ. ಮಕ್ಕಳಿಗೆ ಪಾಠ ಮಾಡ್ತಿದ್ದ ರಾಮಣ್ಣ ಮಾಸ್ತರ್ ಅಲ್ಲಿನ ಹಮಾಲಿ ವರ್ಗದ ಮಕ್ಕಳು ಶಾಲೆಗೆ ಬರದೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಗಮನಿಸ್ತಾರೆ. ಆ ಮಕ್ಕಳನ್ನ ಶಾಲೆಗೆ ಕರೆತರಬೇಕು, ಬಾಲಕಾರ್ಮಿಕ ಪದ್ಧತಿಯಿಂದ ಅವರನ್ನ ಮುಕ್ತಗೊಳಿಸಬೇಕು ಅನ್ನೋ ಪಣ ತೊಡ್ತಾರೆ. ಅದರಂತೆ ಪೋಷಕರ ಜೊತೆ ಮಾತನಾಡಿ ಒಂದೊಂದೇ ಮಕ್ಕಳನ್ನ ತಮ್ಮ ಶಾಲೆಗೆ ಕರೆತರುವ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಜಾನಪದ ಹಾಡುಗಳನ್ನ ಹಾಡುತ್ತಾ ಶಿಕ್ಷಣದ ಜಾಗೃತಿ ಮೂಡಿಸುವ ಕಾರ್ಯವನ್ನ ಆರಂಭಿಸ್ತಾರೆ. ರವಿವಾರ
ಇಲ್ಲಿ ಒಂದು ಸಂಗತಿಯನ್ನ ಹೇಳಲೇಬೇಕು. ರಾಮಣ್ಣ ಮಾಸ್ತರ್ ಓರ್ವ ಅದ್ಭುತ ಜಾನಪದ ಕಲಾವಿದ. ಸ್ವತಃ ತಾವೇ ಹಾಡನ್ನ ಕಟ್ಟಿ ಅದಕ್ಕೆ ರಾಗವನ್ನ ಸಂಯೋಜಿಸಿ ಹಾಡುವ ಕಲೆ ಇವರಲ್ಲಿದೆ. ಜಾನಪದ ಶೈಲಿಯಲ್ಲಿ ಬಡತನ ನಿರ್ಮೂಲನೆ, ಮದ್ಯಪಾನದ ಅನಾಹುತ, ಶಿಕ್ಷಣದ ಮಹತ್ವ ಸೇರಿದಂತೆ ಸಾಕಷ್ಟು ಹಾಡುಗಳನ್ನ ಹಾಡ್ತಾರೆ. ಮಕ್ಕಳಿಗೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅನ್ನೋ ಬಗ್ಗೆ ಕಾರ್ಮಿಕ ವರ್ಗದ ಕಣ್ಣು ತೆರೆಸ್ತಾರೆ. ಹೀಗೆ ಚಿಕ್ಕಂದಿನಿಂದಲೇ ಜಾನಪದದಲ್ಲಿ ಆಸಕ್ತಿ ಹೊಂದಿದ್ದ ಅವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡಿತಾರೆ. ಜಾನಪದ ವಿಷಯದಲ್ಲಿ PhD ಮಾಡ್ತಾರೆ. ಆ ಮೂಲಕ ರಾಮಣ್ಣ ಡಾಕ್ಟರ್ ರಾಮಣ್ಣ ಆಗ್ತಾರೆ. ಹೀಗೆ ಜಾನಪದ ಹಾಡುಗಳ ಮೂಲಕ ರಾಮಣ್ಣನವರು ಹಮಾಲಿ ಕೆಲಸ ಮಾಡ್ತಿದ್ದ ಒಂದೊಂದೇ ಮಕ್ಕಳನ್ನ ಶಾಲೆಗೆ ಕರೆತರ್ತಾರೆ. 1 2 ಆಗತ್ತೆ, 2 4 ಆಗತ್ತೆ, 10 ಆಗತ್ತೆ, 10 100 ಆಗತ್ತೆ. ಹೀಗೆ ಹಮಾಲಿ ಕುಟುಂಬದ ಎಲ್ಲಾ ಮಕ್ಕಳು ರಾಮಣ್ಣ ಮಾಸ್ತರ್ ಅವರ ಶಾಲೆಗೆ ಸೇರುತ್ತವೆ, ಅಕ್ಷರಾಭ್ಯಾಸ ಆರಂಭಿಸುತ್ತವೆ. ಆದ್ರೆ ಆ ಮಕ್ಕಳಿಗೆ ಪಾಠ ಮಾಡಲು ಅಲ್ಲಿ ಸರಿಯಾದ ಕಟ್ಟಡವೇ ಇರಲಿಲ್ಲ. ಹೀಗಾಗಿ ಸ್ವತಃ ರಾಮಣ್ಣನವರೇ ಜೋಳಿಗೆ ಹಿಡಿದು ಭಿಕ್ಷೆ ಬೇಡ್ತಾರೆ. ಹುಬ್ಬಳ್ಳಿಯ ಶ್ರೀಮಂತರನ್ನ ಸಂಪರ್ಕಿಸಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ಕೋರ್ತಾರೆ. ರಾಮಣ್ಣನವರ ನಿಸ್ವಾರ್ಥ ಸೇವೆಯನ್ನ ಗಮನಿಸಿದ್ದ ದಾನಿಯೊಬ್ಬರು 10 ಗುಂಟೆ ಜಾಗವನ್ನ ನೀಡ್ತಾರೆ. ಅನೇಕರು ಹಣ ಸಹಾಯವನ್ನ ಕೂಡ ಮಾಡ್ತಾರೆ. ಇದೇ ವೇಳೆ ಸರ್ಕಾರ ಕೂಡ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ನೀಡುತ್ತೆ. ಆ ಹಣವನ್ನ ಬಳಸಿದ ರಾಮಣ್ಣನವರು 10 ಗುಂಟೆ ಜಾಗದಲ್ಲಿ ಒಂದು ಜ್ಞಾನ ದೇಗುಲವನ್ನ ನಿರ್ಮಾಣ ಮಾಡ್ತಾರೆ. ಆ ಜ್ಞಾನ ದೇಗುಲದಲ್ಲಿ ಇಂದು ನೂರಾರು ಮಕ್ಕಳಿಗೆ ಅಕ್ಷರ ದಾಸೋಹ ನಡೆಯುತ್ತಿದೆ. ಒಂದರಿಂದ 7ನೇ ತರಗತಿವರೆಗೆ ಇಲ್ಲಿ ಪಾಠ ಪ್ರವಚನ ನಡೆಯುತ್ತೆ. ಹೈಟೆಕ್ ಶಾಲೆಗಳಲ್ಲಿ ಇರುವಂತಹ ಎಲ್ಲಾ ರೀತಿಯ ಶೈಕ್ಷಣಿಕ ಸೌಲಭ್ಯಗಳನ್ನ ಇಲ್ಲಿ ಒದಗಿಸಲಾಗಿದೆ. ಉಚಿತ ಯೂನಿಫಾರ್ಮ್, ಉಚಿತ ಪುಸ್ತಕ, ಮಧ್ಯಾಹ್ನದ ಬಿಸಿಯೂಟ, ಶುದ್ಧ ಕುಡಿಯುವ ನೀರು, ಹೀಗೆ ಎಲ್ಲಾ ಸೌಕರ್ಯವೂ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶಾಲೆಯಲ್ಲಿ ಉತ್ತಮ ರೀತಿಯ ಫಲಿತಾಂಶ ಬರ್ತಿದೆ. ವಿಶೇಷ ಅಂದ್ರೆ ಈ ಶಾಲೆಯಲ್ಲಿ ವಿಕಲಚೇತನ ಹಾಗೂ ಬುದ್ಧಿಮಾಂದ್ಯ ಮಕ್ಕಳು ಕೂಡ ಇದ್ದಾರೆ. ಆ ಮಕ್ಕಳಿಗೆ ಸ್ವತಃ ರಾಮಣ್ಣ ಮಾಸ್ತರ್ ಅವರೇ ಪ್ರೀತಿಯಿಂದ ಕೈತುತ್ತು ತಿನ್ನಿಸುತ್ತಾ ಪಾಠ ಹೇಳ್ತಾರೆ. ರಾಮಣ್ಣ ಮಾಸ್ತರ್ ಅವರ ಹೋರಾಟ ಕೇವಲ ಮಕ್ಕಳ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಬಡವರ ಕಲ್ಯಾಣದ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು. ಶ್ರಮಿಕ ವರ್ಗದವರು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅನ್ನೋ ಆಲೋಚನೆ ಅವರದ್ದಾಗಿತ್ತು. ಹೀಗಾಗಿಯೇ ಗುಡಿಸಲುಗಳಲ್ಲಿ ವಾಸವಾಗಿದ್ದ ನೂರಾರು ಹಮಾಲರನ್ನ ಒಟ್ಟುಗೂಡಿಸಿ ಹೋರಾಟ ಆರಂಭಿಸ್ತಾರೆ. ಆ ಹಮಾಲರನ್ನ ಒಂದು ಮಾಡಲೆಂದೇ ಅವರು ಪುಟ್ಟ ಪುಟ್ಟ ದೇವಾಲಯವನ್ನ ಕಟ್ತಾರೆ. ಹಮಾಲರನ್ನೆಲ್ಲ ಆ ದೇವಾಲಯಗಳಿಗೆ ಬರುವಂತೆ ಮಾಡಿ ಅವರನ್ನ ಸಂಘಟಿಸ್ತಾರೆ. ಹೀಗೆ ಕಾರ್ಮಿಕರನ್ನೆಲ್ಲ ದೇವಾಲಯದಲ್ಲಿ ಸಭೆ ಸೇರಿಸಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಪ್ರೇರೇಪಿಸುತ್ತಾರೆ. ಬಳಿಕ ಹಮಾಲರ ಕುಟುಂಬಗಳಿಗೆ ಪುಟ್ಟದೊಂದು ಸೂರು ಕಲ್ಪಿಸುವಂತೆ ಎಪಿಎಂಸಿ ಅಧಿಕಾರಿಗಳಲ್ಲಿ ಕೇಳಿಕೊಳ್ತಾರೆ. ರಾಮಣ್ಣ ಮಾಸ್ತರ್ ಅವರ ಹೋರಾಟಕ್ಕೆ ಎಪಿಎಂಸಿ ಅಧಿಕಾರಿಗಳು ಕೂಡ ಸ್ಪಂದಿಸುತ್ತಾರೆ. ಸುಮಾರು 4 ಎಕರೆ ಪ್ರದೇಶದಲ್ಲಿ ಒಂದು ಸುಂದರ ಹಮಾಲರ ಕಾಲೋನಿಯನ್ನೇ ನಿರ್ಮಾಣ ಮಾಡ್ತಾರೆ. ಇದೇ ಆ ಸುಂದರ ಕಾಲೋನಿ. ಹಮಾಲರ ಕಾಲೋನಿಯಲ್ಲಿ ಪರಿಸರ ಜಾಗೃತಿ ಹಾಗೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸ್ವತಃ ರಾಮಣ್ಣ ಮಾಸ್ತರ್ ಅವರೇ ಮುಂದೆ ನಿಂತು ನೂರಾರು ಗಿಡಗಳನ್ನ ನೆಡ್ತಾರೆ. ಆ ಗಿಡಗಳೇ ಇಂದು ಬೃಹತ್ ಮರಗಳಾಗಿ ಒಂದು ಹಸಿರ ವನವನ್ನೇ ಸೃಷ್ಟಿ ಮಾಡಿವೆ.
ರಾಮಣ್ಣ ಮಾಸ್ತರ್ ಕೇವಲ ಪಾಠ ಹೇಳ್ಕೊಡ್ಲಿಲ್ಲ, ಅವರು ಹಮಾಲರ ಮಕ್ಕಳ ಭವಿಷ್ಯವನ್ನೇ ರೂಪಿಸಿದ್ರು. ಅವರ ಗರಡಿಯಲ್ಲಿ ಬೆಳೆದ ಮಕ್ಕಳು ಇಂದು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಶ್ರಮ ಸಂಸ್ಕೃತಿಯ ಬಗ್ಗೆ ಅರಿವು ಮತ್ತು ಕಾಳಜಿ ಇಲ್ಲದೆ ತಮ್ಮದೇ ಆದ ಭ್ರಮೆ ಹಾಗೂ ಕನಸುಗಳಲ್ಲಿ ಬದುಕುತ್ತಿರುವ ಎಲ್ಲಾ ವರ್ಗದ ಜನತೆಗೆ ಶಿಕ್ಷಕ ರಾಮಣ್ಣ ಮಾಸ್ತರ್ ಬದುಕು ಆದರ್ಶವಾದದ್ದು, ಅನುಕರಣೀಯವಾದದ್ದು. ಯಾಕೆಂದ್ರೆ ಅವರು ಅದೆಷ್ಟೋ ಮಕ್ಕಳಿಗೆ ಅಕ್ಷರ ದೀಕ್ಷೆ ನೀಡಿ ಅವರ ಬದುಕನ್ನ ಬಂಗಾರವಾಗಿಸಿದ್ದಾರೆ. ಸಾಮಾನ್ಯವಾಗಿ ಶಿಕ್ಷಕ ವೃತ್ತಿ ಮಾಡುವವರು ಮಕ್ಕಳಿಗೆ ಶಿಕ್ಷಣ ನೀಡಿ ಸುಮ್ಮನಾಗ್ತಾರೆ. ಆದ್ರೆ ರಾಮಣ್ಣ ಮಾಸ್ತರ್ ಅದಕ್ಕೆ ಹೊರತಾದ ಕೆಲಸವನ್ನ ಮಾಡಿದ್ರು. ಹಮಾಲರ ಮಕ್ಕಳಿಗೆ ಶಿಕ್ಷಣ ನೀಡೋದ್ರ ಜೊತೆಗೆ ಅವರಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆಯೂ ಚಿಂತನೆ ನಡೆಸಿದ್ರು. ಅದರ ಫಲವಾಗಿ ಇಂದು ಇಲ್ಲಿನ ಅನೇಕ ಮಕ್ಕಳು ತುಂಬಾನೇ ಎತ್ತರಕ್ಕೆ ಬೆಳೆದಿದ್ದಾರೆ. ಈಕೆಯ ಹೆಸರು ಬಸಂತಿ ಗೌಡರ್. ಬಿಕಾಂ ವ್ಯಾಸಂಗ ಮಾಡ್ತಿರೋ ಯುವತಿ. ಹೈದರಾಬಾದ್ ಕರ್ನಾಟಕದಿಂದ ವಲಸೆ ಬಂದ ಹನುಮಂತ ಮತ್ತು ಕಾಶವ್ವ ಗೌಡರ್ ದಂಪತಿಯ ಪುತ್ರಿ. ಕಿತ್ತು ತಿನ್ನೋ ಬಡತನದಿಂದಾಗಿ ಹನುಮಂತಪ್ಪ ಹಮಾಲಿ ವೃತ್ತಿ ಆರಂಭಿಸಿದ್ರು. ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಶಕ್ತಿ ಇರಲಿಲ್ಲ, ಆದ್ರೆ ಮಕ್ಕಳಿಗೆ ಓದುವ ಆಸಕ್ತಿ ಇತ್ತು. ಇದನ್ನ ಗಮನಿಸಿದ ರಾಮಣ್ಣ ಮಾಸ್ತರ್ ಬಸಂತಿಯನ್ನ ಶಾಲೆಗೆ ಸೇರಿಸಿಕೊಳ್ತಾರೆ. ಸ್ವತಃ ರಾಮಣ್ಣ ಮಾಸ್ತರ್ ಅವರೇ ಆಕೆಯ ಶಾಲಾ ಶುಲ್ಕವನ್ನ ಕಟ್ತಾರೆ, ಪುಸ್ತಕ ಕೊಡಿಸ್ತಾರೆ, ಆಕೆಗೆ ಶಿಕ್ಷಣ ನೀಡ್ತಾರೆ. ರಾಮಣ್ಣನವರ ನೆರಳಿನಲ್ಲಿ ಶಿಕ್ಷಣ ಪಡೆದ ಬಸಂತಿ ಇಂದು ಬಿಕಾಂ ಪದವಿ ಓದ್ತಿದ್ದಾಳೆ. ಸರ್ಕಾರಿ ಕೆಲಸ ಪಡೆದು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅನ್ನೋ ಕನಸು ಕಟ್ಕೊಂಡಿದ್ದಾಳೆ. ಇಲ್ಲಿ ರಾಮಣ್ಣ ಮುಲ್ಗಿ ಸರ್ ಅದಾರ. ಅವರ ಇಲ್ಲಿ ಶಾಲೆ ಇದ್ದಿದ್ದಿಲ್ಲ, ಅವರ ಇಲ್ಲಿ ಗೌರ್ಮೆಂಟಿಂದ ಇದು ಸೌಕರ್ಯ ತಗೊಂಡು ಶಾಲೆ ಕಟ್ಟಿಸಿ ನಮಗೂ ನಾವು ಇಲ್ಲೇ ಶಾಲೆ ಕಲ್ತೀವಿ. ಇಷ್ಟ್ರಿಗೂ ಇಲ್ಲಿ ಎಜುಕೇಟೆಡ್ ಆತಾರೆ. ಇಷ್ಟರು ಮೊದಲು ಯಾರು ಶಾಲೆ ಕಲಿತಿಲ್ಲ, ಅಷ್ಟೊಂದು ನಾಲೆಜ್ ಇಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಕಡೆಯಿಂದ ಬಂದವ ಜಾಸ್ತಿ ನಾಲೆಜ್ದಾಗ. ಇನ್ನೂ M.Com ಹಿಂಗೆ ಮಾಡತ್ತಾರ ಜಾಸ್ತಿ ಜನ ಹುಡುಗ್ಯಾರ. ಒಬ್ಬಾಕ M.Com ಮಾಡತ್ತಾಳ. ನಮ್ಮ ತಮ್ಮ ಸೆಕೆಂಡ್ PUC ಸೈನ್ಸ್ ಅದಾನ ಈ ವರ್ಷ. ಇನ್ನು ಶಿಲ್ಪಾ ಕೆಳಗಿನ ಮನೆ ಅನ್ನೋ ಈ ಯುವತಿ ಕೂಡ ಇದೇ ರಾಮಣ್ಣ ಮಾಸ್ತರ್ ಅವರ ಶಿಷ್ಯೆ. ಸಂಗಪ್ಪ ರಾಜವ್ವನವರ ಕೊನೆಯ ಪುತ್ರಿಯಾದ ಈಕೆ M.Com ಓದ್ತಿದ್ದಾಳೆ. ಈಕೆ ಕೇವಲ ಓದಿನಲ್ಲಷ್ಟೇ ಅಲ್ಲ, ಕ್ರೀಡೆಯಲ್ಲೂ ಮುಂದಿದ್ದಾಳೆ. ರಾಜ್ಯ ಮಟ್ಟದ ಅಥ್ಲೆಟ್ನಲ್ಲಿ ಮಿಂಚುತ್ತಿದ್ದಾಳೆ. ಸಂಗಪ್ಪ ಹಾಗೂ ರಾಜವ್ವನವರಿಗೆ ಒಟ್ಟು 4 ಮಕ್ಕಳು. ಬಡತನದಿಂದಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋಕೆ ಆಗ್ಲಿಲ್ಲ. ಇದನ್ನ ಕಂಡ ರಾಮಣ್ಣ ಮಾಸ್ತರ್ ಅವರ ಕೊನೆಯ ಪುತ್ರಿಯನ್ನ ಕರೆದುಕೊಂಡು ಹೋಗಿ ಸ್ವತಃ ತಮ್ಮದೇ ಶಾಲೆಗೆ ಸೇರಿಸಿಕೊಂಡ್ರು. ಆಕೆಗೆ ಉತ್ತಮ ಶಿಕ್ಷಣವನ್ನು ನೀಡಿದ್ರು. ಶಿಲ್ಪಾಳ ಆಸಕ್ತಿಯನ್ನ ಕಂಡ ಅವರು ಆಕೆಯನ್ನ NCCಗೆ ಸೇರಿಸಿದ್ರು. ಅಥ್ಲೆಟ್ಗೆ ಸೇರುವಂತೆ ಪ್ರೇರೇಪಣೆ ನೀಡಿದ್ರು. ರಾಮಣ್ಣ ಮಾಸ್ತರ್ ಅವರ ಪ್ರೋತ್ಸಾಹದಿಂದಾಗಿ ಇಂದು ಶಿಲ್ಪಾ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಿದ್ದಾಳೆ. ಅಷ್ಟೇ ಅಲ್ಲ, ಇಡೀ ಹಮಾಲರ ಕಾಲೋನಿಯಲ್ಲಿ M.Com ಮಾಡಿದ ಮೊದಲ ಯುವತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾಳೆ. ಸೊ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನಾನು 3rd ಸ್ಟ್ಯಾಂಡರ್ಡ್ ಇದ್ದಾಗ. ಸೊ ಗೊತ್ತಿರಲಿಲ್ಲ ಎಲ್ಲಿ ಸ್ಕೂಲ್ ಇದೆ ಏನಿದೆ ಅಂತ ಹೇಳಿ. ಬಟ್ ರಾಮ ಅಂಕಲ್ ಅವಾಗ ಬಂದು ನನ್ನ ಹಳೆ ಸ್ಕೂಲ್ಗೆ ಹೋಗಿ LC ತಂದು ಅವರೇ ನನಗೆ ಸ್ಕೂಲ್ಗೆ ಹಾಕಿದ್ರು. ಅದಾದಮೇಲೆ ನನಗೆ ಅಲ್ಲಿಂದ ಸ್ಪೋರ್ಟ್ಸಿಗೆ ಸ್ವಲ್ಪ ಇಂಪ್ರೂವ್ ಆಯಿತು ಅಲ್ಲಿ. ಅದಾದಮೇಲೆ ನಾನು ಹೈಸ್ಕೂಲಿಗೆ ಅವರೇ ಜಾಯ್ನ್ ಮಾಡಿಸಿದ್ರು. ಸೊ ಅಲ್ಲಿ ಆದಮೇಲೆ ನನಗೆ ಗೊತ್ತಿರಲಿಲ್ಲ ನಾನು ಸ್ಪೋರ್ಟ್ಸಲ್ಲಿ ಇದ್ದೀನಾ ಇಲ್ವಾ ಅಂತೇಳಿ. ಬಟ್ ನಮ್ಗೆ ಅವಾಗ ಗೊತ್ತಾಗ ಅಥ್ಲೆಟಿಕ್ಸಲ್ಲಿ 100 and 200 ನಾನು ನ್ಯಾಷನಲ್ ಲೆವೆಲ್ ಮಟ್ಟ ಹೋದೆ. 3 years ಕಂಟಿನ್ಯೂಸ್ ಆಗಿ ಹೋದೆ. ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿದ್ದು, ಸ್ವಲ್ಪ ಅಲ್ಲೆಲ್ಲೋ ಗೈಡ್ನೆಸ್ ಪ್ರಾಬ್ಲಮ್ ಆಯಿತು. ಸೊ ಹಂಗಾಗಿ ನಾನು ಕಾಲೇಜ್ ಹಚ್ಚಿದ ಮೇಲೆ ಸ್ವಲ್ಪ ಅಲ್ಲಿ ಬಿಡಬೇಕಾಗಿ ಬಂತು. ಸೊ ಬಟ್ ನನಗೆ ಅವಾಗ ಸ್ಪೋರ್ಟ್ಸಲ್ಲಿ ತುಂಬಾ ಇಂಪ್ರೂವ್ ಮಾಡಿದ್ದು ಸರ್ ಕೂಡ. ಬೆಳಗ್ಗೆ ಎದ್ದು ನಂಗೆ ಟ್ರೈನಿಂಗ್ ಕೊಡಿಸೋದು ಹೇಗೆ ಅಲ್ಲಿ ಅಲ್ಲ ಅಂತೇಳಿ. ಮತ್ತು ನನ್ನ ಸ್ಕೂಲ್ ಕೂಡ ಶಿವಣ್ಣ ಸ್ಕೂಲ್ನ ಇವಾಗ ಹೇಳಬೇಕಾಗುತ್ತೆ. ಬಟ್ ಅಲ್ಲಿಂದ ತುಂಬಾ ಪ್ರೋತ್ಸಾಹ ಸಿಕ್ತು ಅಲ್ಲಿ ಕೂಡ. ಅದಾದಮೇಲೆ ಕಾಲೇಜ್ ಜಾಯ್ನ್ ಆದೆ, PUC ಮುಗಿಸ್ಕೊಂಡೆ. ಆದಮೇಲೆ ಡಿಗ್ರಿಗೆ ನನಗೆ ವುಮೆನ್ಸ್ ಕಾಲೇಜಿಗೆ ಬಂತು. JG ಕಾಲೇಜ್ ಮತ್ತು ವುಮೆನ್ಸ್ ಕಾಲೇಜ್ ಅಂತ ಬಂದಾಗ ನಾನು ವುಮೆನ್ಸ್ ಕಾಲೇಜ್ನ ಚೂಸ್ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿ ನನಗೆ NCC ಕೂಡ ಮಾಡಿಸಿದ್ರು. ಅಲ್ಲಿಗೆ ಪ್ರೋತ್ಸಾಹ ಕೊಟ್ಟಿದ್ದು ರಾಮು ಸರ್ ನನಗೆ. ಸೊ ಇವಾಗ ನಾನಿವಾಗ M.Com ಬಂದು ಇದಾದ್ಮೇಲೆ ಇವಾಗ ಇಲ್ಲೆಲ್ಲ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ಕಲಿಬೇಕು, ನಮ್ಮ ಮಕ್ಕಳನ್ನ ಬೆಳೆಸಬೇಕು ನಾವು ಇದೇ ಥರ ಅಂತ. ಸೊ ಇವಾಗ ಎಲ್ಲರೂ ಕಾಲೇಜ್ ಹೋಗ್ತಾ ಇದ್ದಾರೆ. ಒಬ್ಬರು ಪೊಲೀಸರಾಗಿದ್ದಾರೆ, ಇನ್ನೊಬ್ರು ಡ್ರಾಯಿಂಗ್ ಅಲ್ಲಿ ಇದ್ದಾರೆ, ಒಬ್ರು ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಅವರು ನನ್ನ ಥರ ಆಗಬೇಕು ಅಂತ ನನ್ನ ಮಾದರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಸರ್ ಅಂತ ಹೇಳ್ಬೋದು. ರಾಮಣ್ಣ ಮಾಸ್ತರ್ ಅವರು ಕೇವಲ ಮಕ್ಕಳಿಗಷ್ಟೇ ಶಿಕ್ಷಣ ನೀಡಲಿಲ್ಲ. ಅನಕ್ಷರಸ್ಥರಾಗಿದ್ದ ಹಮಾಲರನ್ನ ಒಂದುಗೂಡಿಸಿ
ಅವರಿಗೆ ರಾತ್ರಿ ಶಿಕ್ಷಣ ನೀಡಿದ್ರು, ಅಕ್ಷರಾಭ್ಯಾಸ ಕಲಿಸಿದ್ರು. ಒಂದು ಕಾಲಕ್ಕೆ ಬರೀ ಅನಕ್ಷರಸ್ಥರಿಂದ ಕೂಡಿದ್ದ ಈ ಹಮಾಲರ ಕಾಲೋನಿಯಲ್ಲಿ ಇಂದು ಪ್ರತಿಯೊಬ್ಬರೂ ಅಕ್ಷರಸ್ಥರಾಗಿದ್ದಾರೆ. ಡಾಕ್ಟರ್ ರಾಮಣ್ಣ ಮೂಲಗಿ ಅವರು ಜಾನಪದ ವಿಷಯದಲ್ಲಿ ಡಾಕ್ಟರೇಟ್ ಪಡೆದ ಬಳಿಕ ಅವರನ್ನ ರಾಜ್ಯ ಸರ್ಕಾರ ಜಾನಪದ ಅಕಾಡೆಮಿಯ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಅಷ್ಟೇ ಅಲ್ಲ, ಅವರ ಜಾನಪದ ಸೇವೆಯನ್ನ ಗುರುತಿಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಹುಡುಕಿ ಬಂದಿವೆ. ಹೀಗಿರುವಾಗ ರಾಮಣ್ಣ ಮಾಸ್ತರ್ ಯಾವುದಾದ್ರೂ ಪ್ರತಿಷ್ಠಿತ ಕಾಲೇಜಿನ ಪ್ರಾಧ್ಯಾಪಕರಾಗಿ ನೆಮ್ಮದಿಯಾಗಿ ಬದುಕಬಹುದಿತ್ತು. ಆದ್ರೆ ಅದಕ್ಕೆ ಅವರ ಮನಸ್ಸು ಒಪ್ಪಲಿಲ್ಲ. ಹಮಾಲರ ಕಾಲೋನಿಯ ಜನ ಮೂಟೆಯ ಭಾರ ಹೊತ್ತರೆ ನಾನು ಅವರ ಬದುಕಿನ ಭಾರ ಹೊರ್ತೇನೆ ಅಂತ ಹೊರಟ್ರು. ಹಮಾಲರ ಕುಟುಂಬಕ್ಕೆ ನೆಮ್ಮದಿಯ ಬದುಕನ್ನ ಕಟ್ಟಿಕೊಟ್ರು. ರಾಮಣ್ಣ ಮಾಸ್ತರ್ ಓರ್ವ ಜಾನಪದ ಕಲಾವಿದರಾದ್ರಿಂದ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನ ನೀಡ್ತಾರೆ. ಆಗ ಬರುವ ಗೌರವ ಧನ ಹಾಗೂ ಪ್ರಶಸ್ತಿಗಳಿಂದ ಬರುವಂತಹ ಹಣವನ್ನ ಶಾಲೆಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. ಇಂದು ರಾಮಣ್ಣ ಮಾಸ್ತರ್ ಈ ಕಾಲೋನಿಯ ಜನರ ಪಾಲಿಗೆ ದೇವರೇ ಎನಿಸಿದ್ದಾರೆ. ಇಲ್ಲಿನ ಯಾವುದೇ ಮನೆಯಲ್ಲಿ ಏನೇ ಕಾರ್ಯ ನಡೆದ್ರೂ ಅಲ್ಲಿ ರಾಮಣ್ಣ ಮಾಸ್ತರ್ ಇರಲೇಬೇಕು. ಅವರ ಅನುಮತಿ ಇಲ್ಲದೆ ಈ ಜನ ಏನನ್ನೂ ಮಾಡೋದಿಲ್ಲ. ಹೀಗೆ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದ ರಾಮಣ್ಣ ಮಾಸ್ತರ್ ತಮ್ಮ ಬದುಕಿನ ಬಗ್ಗೆ ಹೆಚ್ಚು ಯೋಚಿಸಿರಲಿಲ್ಲ. ಸ್ವಂತಕ್ಕೆಂದು ಮನೆಯನ್ನೂ ಕಟ್ಟಿಕೊಂಡಿರಲಿಲ್ಲ. ಆದ್ರೆ ಕುಟುಂಬದವರ ಒತ್ತಾಯಕ್ಕೆ ಮಣಿದು ಗಿರಿಜಾ ಅನ್ನೋ ಶಿಕ್ಷಕಿಯೊಬ್ಬರನ್ನ ವಿವಾಹವಾಗ್ತಾರೆ. ಅವರದ್ದು ಆದರ್ಶ ದಾಂಪತ್ಯ. ಪತಿಯ ಎಲ್ಲಾ ಕಾರ್ಯಕ್ಕೂ ಪತ್ನಿಯ ಪ್ರೋತ್ಸಾಹವಿದೆ. ಆದರೆ 1ನೇ ತರಗತಿಯಿಂದ ಹಿಡ್ಕೊಂಡು 7ನೇ ಶಾಲೆಗಿದೆ. ಮುಂದೆ 8ನೇ ಮಾಡಬೇಕು, ಹೈಸ್ಕೂಲ್ ಮಾಡಬೇಕಂತ ವಿಚಾರ ಇದೆ. ಅನೇಕ ದಾನಿಗಳಿಂದ ಈಗ ಅಮೀನುಬಾಯಿ ಅವರು, ಸುಪುತ್ರಪ್ಪ ಅಮೀನುಬಾಯಿ ಅವರು 10 ಗುಂಟೆ ಕೊಡೋರಿದ್ದಾರೆ. ಈಗಾಗಲೇ ಶಂಕರಗೌಡ ಬಾಳನಗೌಡ 10 ಗುಂಟೆ ಜಾಗ ಕೊಟ್ಟಿದ್ದಾರೆ. ಎಲ್ಲರ ಕಡೆಯಿಂದ ಸಹಕಾರ ತಗೊಂಡು ಇವತ್ತು ಅದಕ್ಕೆಲ್ಲಕ್ಕೂ ಶಕ್ತಿ ಅಂದರೆ ನಮ್ಮ ಕಾರ್ಮಿಕ ಬಂಧುಗಳು. ಅವರು ಬಂದಾರಂತಲೇ ಇವತ್ತು ತಿಳ್ಕೊಂಡು ಶಾಲೆ ಬೆಳೆದಿದೆ. ಅವ್ರ ಮಕ್ಕಳು ಕಳಿಸಿದ್ರೇ ಇವತ್ತು ನಮ್ಮ ಶಾಲೆ ನಡೀತದೆ. ಇಡೀ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಒಂದು ಆದರ್ಶ ಶಾಲೆಯಾಗಿ ಇವತ್ತು ಅದು ಬೆಳೀತಾ ಇದೆ. ಅವರು 50 kg ಪಾಕೆಟ್ ಅವ್ರ ಹತ್ತಿರ 25 kg ಪಾಕೆಟ್ ನಾನು ಒಂದು ಭಾರವನ್ನು ಹೊರತಕ್ಕಂಥ ಹಮಾಲ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಒಟ್ಟಾರೆ ಮಕ್ಕಳಿಗೆ ಮತ್ತು ಈ ಹಮಾಲ ಬಂಧುಗಳಿಗೆ ಜ್ಞಾನವನ್ನು ನೀಡಬೇಕು, ಅಜ್ಞಾನವನ್ನು ದೂರ ಮಾಡಬೇಕಂತಕ್ಕಂಥ ಮಹದಾಸೆ ನಮ್ಮದು. ಕುಷ್ಠರೋಗಿಗಳ ಸೇವೆಗೆ ಬಾಬಾ ಆಮ್ಟೆ, ಅನಾಥರ ಸೇವೆಗೆ ಮದರ್ ತೆರೇಸಾ, ಭ್ರಷ್ಟಾಚಾರದಿಂದ ಮುಗ್ಧ ಗ್ರಾಮೀಣರನ್ನ ರಕ್ಷಿಸಲು ಅಣ್ಣಾ ಹಜಾರೆ. ಈ ಮಹಾನ್ ವ್ಯಕ್ತಿಗಳೆಲ್ಲ ಸಮಾಜ ಸೇವೆಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟವರು. ಇವರ ರೀತಿಯಲ್ಲೇ ರಾಮಣ್ಣ ಮಾಸ್ತರ್ ಕೂಡ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಹಮಾಲಿ ವರ್ಗವನ್ನ ಮೇಲೆತ್ತಲು ಶ್ರಮಿಸಿದ್ರು. ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ತಮ್ಮ ಬದುಕನ್ನ ಸವೆಸಿದ್ರು. ಇಂಥ ಸೇವಾ ಮನೋಭಾವ ಎಷ್ಟು ಎಂಜಿನಿಯರ್ಗಳಲ್ಲಿರುತ್ತೆ, ಇಂಥ ಮನೋಭಾವ ಎಷ್ಟು ವೈದ್ಯರಲ್ಲಿರುತ್ತೆ, ಇಂಥ ಮನೋಭಾವ ಎಷ್ಟು IAS IPS ಅಧಿಕಾರಿಗಳಲ್ಲಿರುತ್ತೆ. ಅದಕ್ಕೆ ಹೇಳಿತು ಶಿಕ್ಷಕರೇ ಇವರೆಲ್ಲರಿಗಿಂತ ಮೇಲು ಅಂತ. ಹೀಗೆ ತಮ್ಮ ಬದುಕನ್ನೇ ಸಮಾಜ ಸೇವೆಗೆ ಮೀಸಲಿಟ್ಟ ರಾಮಣ್ಣ ಮಾಸ್ತರ್ ಅವರಿಗೆ ಈಗೋ ನಮ್ಮದೊಂದು ಸಲಾಂ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವ ನಾರನು ಕಾಣೆ ಎಂದು 12ನೇ ಶತಮಾನದಲ್ಲಿಯೇ ಮಾನವನ ಸ್ವಾರ್ಥವನ್ನ ಕಂಡು ಅಲ್ಲಮ ಪ್ರಭುಗಳು ಹೀಗೆ ಹೇಳಿದ್ರು. ಆದರೆ ಇಂದು ಅವರು ಬದುಕಿದ್ರೆ ನಮ್ಮ ನಡುವೆಯೇ ಇರುವ ಡಾಕ್ಟರ್ ರಾಮಣ್ಣ ಮಾಸ್ತರ್ರ ನಿಸ್ವಾರ್ಥ ಮಾನವೀಯ ಸೇವೆಯನ್ನ ಗಮನಿಸಿದ್ರೆ ತಮ್ಮ ವಚನವನ್ನ ತಿದ್ದಿ ಬರಿತಾ ಇದ್ರೇನೋ. ಈಗ ನೀವೇ ಹೇಳಿ, ಹಮಾಲರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಅಲ್ಲಿದ್ದ ಮೌಢ್ಯತೆಯನ್ನ ಓಡಿಸಿ ಅಲ್ಲಿ ಅಕ್ಷರ ಜ್ಯೋತಿಯನ್ನ ಬೆಳಗಿಸಿದ ಇಂಥ ಓರ್ವ ಶಿಕ್ಷಕನಿಗೆ ನಮ್ಮದೊಂದು ಸಲಾಂ ಹೇಳಲೇಬೇಕು ಅಲ್ವಾ? ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.